ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ನವೀನ್ ಮಾತಾಡ್ತಾ ಇರೋದು ಸ್ನೇಹಿತರೆ. ಇವತ್ತಿನ ಲಾಗ್ ಬಂದು ಇವತ್ತು ನಾನು ಮತ್ತು ನನ್ನ ಸ್ನೇಹಿತ ಇಬ್ಬರು ಸೇರಿ ಇವತ್ತು ಆಲ್ಟೋ K10 ಇವತ್ತು ಹೋಗ್ತಾ ಇದ್ದೀವಿ ಶೃಂಗೇರಿಗೆ. ಆ್ಯಕ್ಚುಲಿ ಶೃಂಗೇರಿಲೆಲ್ಲ ಫುಲ್ಲು ಮಳೆ ಅಂತ ನ್ಯೂಸ್ ಚಾನಲೆಲ್ಲ ಹೇಳ್ತಾ ಇದ್ದಾರೆ. ಆದರೂ ಏನು ಮಾಡೋದು, ವರ್ಷಕ್ಕೊಂದ್ಸಲ ಆದರೂ ಹೋಗಲೇಬೇಕು ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತ ಹೊಡ್ತಾ ಇದ್ದೀವಿ. ಇವಾಗ ನಾವು ಬಂದು ಪಾರ್ಲೇಜಿ ಟೋಲ್ ಹತ್ರ ಇದ್ದೀವಿ. ಇವಾಗ ಈ ಟೋಲ್ ಬಿಟ್ಟಾದ ಮೇಲೆ ಮುಂದಿನ ಲಾಗ್ ಮಾಡ್ತೀನಿ, ಬನ್ನಿ ಸ್ನೇಹಿತರೆ. ಇವಾಗ ತಾನೇ ಜಸ್ಟು ಅಡಕಮಾರನಹಳ್ಳಿ ಆಂಜನೇಯ ಟೆಂಪಲಿಗೆ ಬಂದ್ವಿ. ನಾನು ಮತ್ತು ನನ್ನ ಸ್ನೇಹಿತ ನೋಡ್ತಾ ಇದ್ದೀರಾ ಸ್ವಾಮಿ ಕಾಪಾಡಪ್ಪ. ಸ್ನೇಹಿತರೆ, ಇವಾಗ ತಾನೇ ನೆನ್ಮಂಗ್ಲ ಬೈಪಾಸಿಗೆ ಬಂದ್ವಿ. ಏನು ಜನ ಇದ್ದಾರೆ, ಮಿಡ್ನೈಟ್ 3:30ವರೆಗೂ. ಮುಂದೆ ಹೋಗೋಣ ಬನ್ನಿ. ಮಿಡ್ನೈಟ್ 3:30 ಆಯಿತು. ಚುಡಿಗೆ ಟೀ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಅಂಗಡಿಗೆ ಹಾಕಿದ್ವಿ, ನಾನು ಮತ್ತು ನನ್ನ ಸ್ನೇಹಿತ. ನೋಡ್ತಾ ಇದ್ದೀರಾ ನೀವು. ಹಾಗೇ ಹೀಗೆ ಬಂದ್ವಿ. ಯಾರೋ ರೈಡರ್ಸು ಹಾಯ್ ಅಂತ ಅಂದರು, ನೋಡ್ತಾ ಇದ್ದೀರಾ. ಸರಿ, ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಬನ್ನಿ ಆಲ್ಟೋ K10 ಕಾರಲ್ಲಿ ಹೋಗ್ತಾಯಿದ್ದೀನಿ. ಬನ್ನಿ ಯಾವ ಥರ ಹೋಗುತ್ತೆ ಏನು ಅನ್ನೋದನ್ನ ಒಂದ್ಸಲ ಚೆಕ್ ಮಾಡೋಣ ಅಂದ್ಬಿಟ್ಟು ಈ ಲಾಗ್ನ ಮಾಡ್ತಾ ಇರೋದು. ಮತ್ತು ಈ ಕಾರ್ನೂ ಅಷ್ಟೇ, ಯಾವ ಥರ ಏನೋ ಹೆಂಗೆ ಯಾವ ಥರ ಅಂದ್ಬಿಟ್ಟು. ಸ್ನೇಹಿತರೆ, ಆಮೇಲೆ ಏನಕ್ಕಪ್ಪ ಶೃಂಗೇರಿಗೆ ಅಂತಂದರೆ, ಆ್ಯಕ್ಚುಲಿ ಏನಂತಂದರೆ ತುಂಬ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೆ, ಮಣ್ಣು ಕುಸಿತಾ ಇದೆ, ಫುಲ್ಲು ನೀರು ಫುಲ್ಲು ಹಂಗೆ ಹಿಂಗೆ ಅಂತ. ಮತ್ತು ಎಲ್ಲೂ ಫಾಲ್ಸ್ ಕಡೆ ಬಿಡ್ತಾಯಿಲ್ಲ, ಮತ್ತು ಯಾವುದೂ ಬಂಡಿಜಾರೆ ಫಾಲ್ಸು, ಮತ್ತು ಇನ್ನೂ ಮುಂತಾದ ರಾಣಿಜಾರಿಗೆ ಟ್ರೆಕ್ಕಿಂಗು, ಮತ್ತು ಇನ್ನೂ ಮುಂತಾದ ಯಾವುದಕ್ಕೂ ಬಿಡ್ತಾಯಿಲ್ಲ ಅಂತ ಬಂತು. ನೋಡೋಣ. ಆದರೂ ನಾವು ಇವಾಗ ಶೃಂಗೇರಿಗೆ ಹೋಗ್ಬಿಟ್ಟು ಶೃಂಗೇರಿಯಿಂದ ಕುದುರೆಮುಖದಿಂದ ಕಳಸ ಸಾಂಸೆಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಹೊರನಾಡಿಗೆ ಹೋಗಿ ಆಮೇಲೆ ಅದಾದ ಮೇಲೆ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು ನಾವು. ಅದಕ್ಕೆ ಇವಾಗ ತಾನೇ ಜಸ್ಟ್ ಎಲ್ಲ ರೆಡಿ ಆಯಿತು. ಸ್ವಲ್ಪ ಇಲ್ಲೇ ಸೈಡ್ಗೆ ಹಾಕಿದ್ವಿ, ಸ್ವಲ್ಪ ಕಾಫಿ ಟೀ ಕುಡಿಯೋಣ ಅಂತ. ಆ್ಯಕ್ಚುಲಿ ಇವಾಗ ಮಿಡ್ನೈಟು 4 ಗಂಟೆ ಆಗಿದೆ. ಆಲ್ರೆಡಿ ನಾವು ಏನಪ್ಪ ಕುಣಿಗಳನ್ನ ದಾಟ್ಬಿಟ್ಟು ಮುಂದೆ ಬಂದಿದ್ದೀವಿ. ನೋಡೋಣ ಬನ್ನಿ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ಮೂಲಕ ನಿಮಗೆ ಒಂದು ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಯಾಕೆ ಕುತ್ಕೊಂತೀರಾ? ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ಒಳ್ಳೆ ಸ್ಟ್ರೀಟ್ ಲೈಟ್ಸ್ ನೋಡ್ರಿ, ಸೂಪರ್ ಆಗಿದೆ. ಈ ನೈಟ್ ಟೈಮಲ್ಲಿ ಓಡ್ಸಕ್ಕಂತೂ ತುಂಬ ಮಜಾನೇ ಇರುತ್ತೆ ಈ ಥರ ಸ್ಟ್ರೀಟ್ ಲೈಟ್ ಇದ್ರೆ. ಇನ್ನೇನು ಮಳೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ರೀ, ಇನ್ನೂ ಲೈಟಾಗಿ ಅದು ಏನ್ರಿ ಮಳೆ. ಸ್ನೇಹಿತರೆ, ಇನ್ನೇನು ಆಲ್ಮೋಸ್ಟ್ ಚಂದ್ರಾಯಪಟ್ಟಣ ಹತ್ರ ಇದ್ದೀವಿ. ಇಲ್ಲಿಂದ ರೈಟ್ ತಗೊಂಡ್ಬಿಟ್ರೆ ಬೇಲೂರು ಹತ್ರ. ಸ್ನೇಹಿತರೆ, ನಮ್ಮ ಡೆಸ್ಟಿನೇಷನ್ಗೆ ತಲುಪ್ತೀವಿ. ಬೇಲೂರಿಂದ ಸ್ವಲ್ಪ ಮುಂದೆ ಬಂದ್ವಿ. ಲೊಕೇಶನ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಆಲ್ರೆಡಿ 6:30 ಆಗಿತ್ತು. ಲೊಕೇಶನ್ ಚೆನ್ನಾಗಿದೆ ಅಂದ್ಬಿಟ್ಟು ಸೈಡ್ಗೆ ಹಾಕಿ ಒಂದು ವೀಡಿಯೋ ಮಾಡಿದ್ವಿ. ಹಾಗೆ ನಮ್ಮದೊಂದು ಕಾರ್ದೊಂದು ವೀಡಿಯೋ ಇರಲಿ ಅಂದ್ಬಿಟ್ಟು ಹಾಗೆ ಕಾರ್ದೊಂದು ಮಾಡಿದ್ವಿ. ಬಂದಿದ್ದಲ್ವೇನಾ ಸ್ನೇಹಿತರೆ, ಇನ್ನೇನು ಶೃಂಗೇರಿ ಎಂಟ್ರಿ ಆಗ್ತಾ ಇದೆ. ಸ್ಲೈಡ್ ಲೆಫ್ಟ್ ಆನ್ ಟು ಭಾರತಿ ಸ್ಟ್ರೀಟ್. ಸೊ ಓಡಿಸಿದ್ದಾರೆ ಪಾಪ. ಅಂತೂ ಇಂತೂ ಫೈನಲಿ ರೀಚ್ ಆದ್ವಿ. ಯಾವುದೇ ರೀತಿ ಮಳೆ ಇಲ್ಲ, ಭೂ ಕುಸಿತ ಇಲ್ಲ, ಲ್ಯಾಂಡ್ ಸ್ಲೈಡಿಂಗ್ಸ್ ಇಲ್ಲ, ಯಾವುದೂ ಇಲ್ಲ. ಮಳೆನೇ ಅಷ್ಟೊಂದಿಲ್ಲ. ಕಂಫರ್ಟಬಲ್ ಆಗಿ ಬರ್ಬೋದು. ಕಂಫರ್ಟಬಲ್ ಆಗಿ ಬರ್ಬೋದು. ಕಂಟಿನ್ಯೂ ಫಾರ್ 1 ಕಿಲೋಮೀಟರ್. ಆಟೋ ಸ್ಟ್ಯಾಂಡ್ ಒಂಥರ ಚೆನ್ನಾಗಿ ಮಾಡ್ಕೊಂಡವ್ರು. ಇದೆಲ್ಲ ಸಖತ್ತಾಗಿ ಮಾಡಿದ್ದಾರೆ ಶೃಂಗೇರಿಲೆಲ್ಲ. ಹೆಂಗಿದೆ ರೀ ವೆದರು ನವೀನ್? ವೆದರ್ ಎಲ್ಲ ಪರವಾಗಿಲ್ಲ ರೀ, ಓಕೆ, ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಯಾವ ಮಳೆನೂ ಇಲ್ಲ ರೀ. ಮಳೆ ಇದೆ ಅದು ಇದೆ ಅಂತ ದಬ್ಬ ಹಾಕ್ತಾರೆ, ಏನೂ ಇಲ್ಲ. ನಮ್ಮ ಅನಿಸಿರೋ ಥರ ಬೆಸ್ಟು. ನೋಡ್ಬೋದು, ನದಿ ಎಲ್ಲ ತುಂಬಿದೆ ಆಲ್ರೆಡಿ. ಇನ್ನೇನು ಅಪಾಯ ಆಚೆ ಬಂದ್ಬಿಡುತ್ತೆ ನೋಡ್ರಿ. ಮಳೆ ಏನೋ ಜಾಸ್ತಿ ಬಂದಿದೆ ಇವತ್ತು, ಅಷ್ಟೊಂದು ಮಳೆ ಇಲ್ಲ. ನಮ್ಮ ಅದೃಷ್ಟಕ್ಕೆ ಚೆನ್ನಾಗಿದೆ ಇವತ್ತು. ಅಪಾಯ ಮಟ್ಟ ಮೀರೋಂಗೆ ಇದೆ. ಕಂಟಿನ್ಯೂಸ್ ಆಗಿ ಬಂತು ಅಂದರೆ ರೋಡ್ಗೆಲ್ಲ Head northwest toward Bharati Street, then turn left onto Bharati Street. ಎಲ್ಲಿ ಹೋಗ್ತಾ ಇದ್ದೀರಾ ನವೀನ್?
ಅಂತೂ ಎಂತಿಗೂ ಪಾರ್ಕಿಂಗ್ ಮಾಡಿಬಿಟ್ಟು then turn. ಸೊ ನೋಡ್ಬೋದು Head west toward Bharati Street. ಬಿಟ್ಟಿದೆ ಇವತ್ತೊಂಚೂರು ಕಮ್ಮಿ ಆಗಿರ್ಬೋದು, ಅದರಿಂದ ಬಿಟ್ಟಿದ್ದಾರೆ ಎಲ್ಲರೂ ಟೂರಿಸ್ಟ್ಗಳನ್ನ. ಸೊ ನಾವು ಒಳ್ಳೆ ಟೈಮ್ಗೆ ಬಂದಿದ್ದೀವಿ, ಇಲ್ಲಾಂದರೆ ಭಾಳ ಕಷ್ಟ ಆಗಿರೋದು. ಸ್ನೇಹಿತರೆ. Head west toward Bharati Street. ಅಯ್ಯೋ 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 ದೇವ್ರ ದಯದಿಂದ ಕಾಪಾಡಿ ನನಗೆ. Head southwest. ಏನಿಲ್ಲ ಸ್ನೇಹಿತರೆ, ಮಳೆ ಅಂದ್ಬಿಟ್ಟು ಯಾರೂ ಬಂದಿಲ್ಲ. ಸೊ ನೋಡ್ಬೋದು ಇದೆಲ್ಲ ಪಾರ್ಕಿಂಗು, Head southwest. ಅಷ್ಟೊಂದೇನು ಜನ ಇಲ್ಲ, ಬೇಗ ಆಗ್ಬೋದು ಅನ್ಕೊತೀನಿ. Head southwest, then turn right. ಸೊ ಅದು ಬ್ರಿಡ್ಜ್ Head southwest, then turn right. Head southwest, then turn right. ಪ್ರಾಬಬ್ಲಿ Head southwest, then turn right. Head west toward Bharati Street. ಇವಾಗ ಶೃಂಗೇರಿಯಲ್ಲಿ ಪಾರ್ಕಿಂಗ್ ಮಾಡಿ ಹೊರಟ್ವಿ. ಹಲೋ ನಮಸ್ತೆ. ಆ್ಯಕ್ಚುಲಿ ವೆರಿ ಫೀಲಿಂಗ್ ಸೂಪರಾಗಿದೆ ವೆದರ್ ಮಾತ್ರ. ನಾವು ಕೊಟ್ಟಿದ್ದು ಎಂಟ್ರಿ ಅಂತ ಫುಲ್ ಮಳೆ ಬೆಲೆ ಎಲ್ಲ ಹಾಕ್ಬಿಟ್ಟಿದೆ, ಚೆನ್ನಾಗಿ ಆಗ್ತಿದೆ. ನಾವು ಬಂದಿರೋ ಖುಷಿಗೆ ಇನ್ನೂ ಆನೆ ಬೇರೆ ಇದೆಯಪ್ಪ ನಮ್ಮ ಅದೃಷ್ಟಕ್ಕೆ. ಇದೆ ಸೂಪರಾಗಿದೆ. ಶಾಸ್ತ್ರಿಗಳು ಬೇರೆ ಬರ್ತಾವ್ರೆ, ಫುಲ್ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ಸರಿ ಸ್ನೇಹಿತರೆ, ಪೀಸಾಗಿ ಒಂದು ಛತ್ರಿ ಒಂದು ತಂದಿದ್ದಿದ್ರೆ ಬೇರೆ ಲೆವೆಲ್, ಸೀರಿಯಸ್ ಆಗಿ. ಹಾಂ ಹೋಗ್ರಿ, 100 ಹಾಕಲ್ರಿ. ನಿಮಗೆ ಬೇಕು ಅಂದ್ರೆ ಹಂಗೆ ಕೊಡ್ತೀನಿ, ನನಗೆ ಬೇಕಂದ್ರೆ ನಿಮಗೆ ಕೊಡ್ರಿ ಸ್ನೇಹಿತರೆ. ಅದೇ ಇನ್ನೇನು ಮಾಡ್ತೀರಾ. ಸ್ನೇಹಿತರೆ, ಇವಾಗ ತಾನೇ ಜಸ್ಟ್ ಬಂದ್ವಿ ಶೃಂಗೇರಿಗೆ. ಒಳ್ಳೆ ಕ್ಲೈಮೇಟ್ ಇದೆ, ಒಳ್ಳೆ ರಿಸ್ಲಿಂಗ್ ಆಗ್ತೈತೆ, ಸೂಪರಾಗಿದೆ. ಹಾಗೇ ಭತ್ತ ನೋಡಿ, ಎಲಿಫೆಂಟು ಪೀಸಾಗಿ ಬ್ಲೆಸ್ಸಿಂಗಿಗೋಸ್ಕರ. ಆಮೇಲೆ ನೋಡಿ ಸೂಪರಾಗಿದೆ ಸ್ನೇಹಿತರೆ. ನಿಂತ್ಕೊಳ್ರಿ, ಫುಲ್ಲು ಆ್ಯಕ್ಚುಲಿ ಅವನೇನೋ ಇದು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಹಾಂ ಏನಿದ್ದಾರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಟಾಪ್ ಆ್ಯಂಗಲಿಂದ ಒಂದು ವೀಡಿಯೋ ಮಾಡಿದೆ. ಸೂಪರಾಗಿದೆ, ನನಗಂತೂ ಹೆವಿ ಇಷ್ಟ ಆಯಿತು ಶೃಂಗೇರಿ ಮಾತ್ರ. ನಿಮಗೂ ಎಷ್ಟು ಇಷ್ಟ ಆಗಿದೆ ಅಂತ ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಸ್ನೇಹಿತರೆ, ಅಂತೂ ಇಂತೂ ಇವತ್ತು ನಾವು ಬಂದು 10 o'clock ಆಯಿತು. ಆಲ್ರೆಡಿ ನಾವು ಬರೋಷ್ಟು ಒಂದು ಸ್ವಲ್ಪ ಲೇಟ್ ಆಯಿತು, ಅದರಿಂದ 10 o'clock ಬಂದು ರೀಚ್ ಆಗಿದ್ದೀವಿ ಶೃಂಗೇರಿಗೆ. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಕುದುರೆಮುಖ, ಓಕೆ ಕಳಸ. ಇವಾಗ ಇಲ್ಲಿ ಹೋದಾಗ ವೀಡಿಯೋಗಳು ಮಾಡ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಲೈಟಾಗಿ ಮಳೆ ಬರ್ತಿದೆ, ಓಕೆನಾ. ಆ ಥರ ಏನು ಅಪಘಾತ ಏನಿಲ್ಲ, ಆದ್ರೂ ಏನಂದರೆ ಉಕ್ಕು ಹರಿತಾ ಇದೆ ನೀರು, ಆದರೂ ನಾವು ಬಂದಿದ್ದೀವಿ. ಓಕೆ, ಯಾರಿಗೂ ಏನೂ ಆಗಿಲ್ಲ, ತುಂಬ ಕ್ಷೇಮವಾಗಿ ಬಂದಿದ್ದೀವಿ ಇಬ್ಬರೂ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ, ಬನ್ನಿ.